ನಮಸ್ಕಾರ ಗೆಳತಿಯರೇ, ರತ್ನಪ್ರಭಾ ಕನ್ನಡ ಲಾಗ್ ಚಾನೆಲ್ಗೆ ಸ್ವಾಗತ. ಇವತ್ತು ಸಮಯ ಇವಾಗ ಸಾಯಂಕಾಲ ಹೊತ್ತಿನಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಈಗ ಸಮಯ 5:30 ಆಗ್ತಾ ಇದೆ. ಇವತ್ತು ನಮ್ಮ ಯಜಮಾನ್ರ ಜನ್ಮದಿನ ಅದ ರೀ. ಇವತ್ತು ಅವರು ಬೆಳಗ್ಗೆ ಅವರ ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ಅವರು ಸ್ಟೂಡೆಂಟ್ಗಳೆಲ್ಲ ಬಂದು ವಿಶ್ ಮಾಡಿ ಕೇಕ್ ಕಟ್ ಮಾಡಿ ಹೋದ್ರು. ಅದೇ ಸ್ವೀಟ್ ರೀ, ಮನೆಗೇನು ಸ್ವೀಟ್ ಮಾಡಿಲ್ಲ. ಈಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಹಳ ಪ್ರಸಿದ್ಧವಾದಂತ ದೇವಸ್ಥಾನ, ಹುಮ್ನಾಬಾದ್ನಲ್ಲಿ ಪ್ರಸಿದ್ಧವಾದ ದೇವಸ್ಥಾನ ವೀರಭದ್ರೇಶ್ವರ ಟೆಂಪಲ್ ಅಂತ ಹೇಳಿ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮ್ಗೂ ಕೂಡ ತೋರಿಸ್ತೀನಿ ನಾವು ದೇವಸ್ಥಾನ ಹೆಂಗದ ಅಂತ ಹೇಳಿ ನಮ್ಮ ಹುಮ್ನಾಬಾದ್ದಾಗ. ಮತ್ತು ಮೊದಲು ನನ್ನ ಈ ವಿಡಿಯೋನು ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನೆಲ್ಗೆ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ರಿ. ಮಕ್ಕಳು ಯಾವ ತರ ಅವರು ಕೇಕ್ಗಳನ್ನು ತಂದು ಕಟ್ ಮಾಡ್ಯಾರಂತ ಅನ್ನೋದು, ಅವರು ಎಷ್ಟು ಖುಷಿಯಿಂದ ಮಾಡ್ಯಾರಂತ ಅನ್ನೋದು ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ. ನೀವು ನೋಡ್ಕೊಂಡ್ ಬರ್ರಿ. ಹಾಗೆ ದೇವಸ್ಥಾನದ ಬಗ್ಗೆನೂ ಕೆಲವೊಂದು ಮಾಹಿತಿಗಳು ನಿಮ್ಗೆ ಕೊಡ್ತೀನಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿರುವ ವೀರಭದ್ರೇಶ್ವರ ಈ ಭಾಗದ ಆಸ್ತಿಕ ಮಹಾಜನರ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ ಕೇಂದ್ರವಾಗಿದೆ. ವೀರಭದ್ರೇಶ್ವರ ವಾಸ್ತುಶಿಲ್ಪ ಕೌಶಲ್ಯದಲ್ಲಿ ತನ್ನದೇ ಆದ ಹಿರಿಮೆಯನ್ನು ವ್ಯಕ್ತಪಡಿಸುತ್ತದೆ. ಕಣ್ಮನ ತಣಿಸುವ ಕುಸುರೆ ಕೆಲಸದ ಸುಂದರ ಶಿಲ್ಪಗಳು ವೀರಭದ್ರೇಶ್ವರ ದೇವಸ್ಥಾನದ ಗೋಪುರ ಅಲಂಕರಿಸುತ್ತಿದೆ. ಆಧುನಿಕ ಕಥೆಗಳ ಲೇಪನ ಆಗಿರುವುದು ಎದ್ದು ಕಾಣುತ್ತಿದೆ ಮತ್ತು ಪ್ರಾಚೀನತೆಯು ಮೂಲತಃ ವೀರಭದ್ರ ದಕ್ಷ ಸಂಹಾರಕ್ಕೆಂದೇ ಸೃಷ್ಟಿಯಾಗಿದ್ದಾನೆ. ಅಲ್ಲದೆ ಈ ದೇವಸ್ಥಾನದಲ್ಲಿ ಮದುವೆ, ಜೋಳ ತೆಗೆಯುವುದು ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತದೆ ಮತ್ತು 26 ಜನವರಿ ತೇರು ಎಳೆಯುತ್ತದೆ. ಜಾತ್ರೆ ಕೂಡ ಆಗುತ್ತದೆ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ನಡೆಯುತ್ತದೆ. ಮತ್ತು ಇಲ್ಲಿ ಒಂದು ಸಿನಿಮಾ ಕಥೆ ಕೂಡ ಮೂಡಿ ಬಂದಿದೆ. ಅದು ಯಾವುದಂತೀರಾ? ಜಾನು ಅಂತ ಕನ್ನಡ ಚಲನಚಿತ್ರ. ಕನ್ನಡ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸಿದ್ದಾರೆ. ಮತ್ತು ಇಲ್ಲಿ ಒಳಗಡೆ ದೇವರ ಪೂಜೆ ಕೂಡ ಮಾಡ್ಲಿಕ್ಕೆ ಹೋಗ್ತಾರ. ಇಲ್ಲೊಂದು ನಾಗಣ್ಣನ ಮೂರ್ತಿ ಅದ ರೀ. ಇದು ಬೆಳ್ಳಿಯಿಂದ ಮಾಡಿರುವ ಹೆಡಿಗೋಳ್ರಿ. ಇವು ಬೆಳ್ಳಿದವರು. ಇವು ಇಲ್ಲಿ ಬಂದ ಭಕ್ತಾದಿಗಳು ಬೇಡಿದ ವರವನ್ನು ಕೊಡುವಂತ ವೀರಭದ್ರ ದೇವಸ್ಥಾನದಿಂದ ಬಂದೇವ್ರಿ. ಬರ್ತಾ ಹಾದಿಯಲ್ಲಿ
ಏನಾರ ತಿನ್ಬೇಕು ಅಂತ ಕೆಸಂದ ಮಕ್ಕಳು ಅಂತ ಇದ್ರು. ಅದಕ್ಕೋಸ್ಕರ ಅಲ್ಲಿಂತ ಮಂಚೂರಿ ಮತ್ತು ಪಾವ್ ಭಾಜಿ ತಂದಿದ್ದೀವ್ರಿ. ಅದೇ ತಿನ್ಕೋತ ಕುಂತಿದ್ದಾರ. ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಹಾಯ್ ಹಾಯ್, ದಿಸ್ ಇಸ್ ಗೋಬಿ ಮಂಚೂರಿ. ಈಗ ನಾವು ಜಾಸ್ತಿ ಏನು ಹೊರಗಿಂದು ತಿನ್ನಂಗಿಲ್ರಿ, ಮನೆಗೆ ಮಾಡ್ತೇವೆ ಹೆಚ್ಚಿಗೆ. ಮಂಚೂರಿ ಆಗಲಿ ಯಾವುದೇ ಆಗಲಿ ಮನೆಯಲ್ಲೇ ಮಾಡಿದ್ದು ಇಷ್ಟಪಡ್ತೇವ್ರಿ ನಾವು ಹೆಚ್ಚಿಗೆ. ಹೊರಗಿಂದ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಕೇಸಂದ. ಈಗ ನೆಕ್ಸ್ಟ್ ಸಾಯಂಕಾಲ ಪಲಾವ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ರೀ. ಅವಾಗ ನಾ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ಈ ವಿಡಿಯೋದಾಗ ತೋರಿಸ್ತೀನಿ ರೀ. ನಾನು ಪಲಾವ್ ಮಾಡ್ಲತ್ತೀನಿ ರೀ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಏನೇನ್ ಬೇಕಾಗ್ತದ ಅಂತ ಕೇಸಂದ ನಾ ನಿಮಗೆ ತೋರಿಸ್ತೀನಿ. ನೋಡ್ರಿ, ನಾನು ಈಗ ಮೊದಲಿಗೆ ಒಂದು ಈ ತರ ತಗೊಂಡ್ ಕೇಸಂದ 1 ಬಟ್ಲು ಅಕ್ಕಿಯನ್ನು ತಗೊಂಡೇನ್ರಿ. ಇದಕ್ಕೆ ನೀರ್ ಹಾಕಿ ಇದು ಒಗ್ಗರಣೆ ಕೊಡೋ ತನಕ ನೆನಿಬೇಕ್ರಿ ಇವು ಅಕ್ಕಿಗಳು. ಇದು ಒಂದ್ ಕಡೆ ಪಕ್ಕದಲ್ಲಿಟ್ಟು ಈಗ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಪಾಲಕ್, ಮೆಂತ್ಯ ಸೊಪ್ಪು, ಗಜರಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು, ಬೀನ್ಸ್ ಅವರಿ, ಇವು ಬಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಇವು ಒಂದು 5-6 ಅವರಿ. ಒಂದ್ ಸ್ವಲ್ಪ ಗೋಬಿ, ಅದನ್ನು ಫುಲ್ ಗೋಬಿ ರೀ, ಅದನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಬಟಾಣಿ, ಇದು ಹಸಿ ಉಳ್ಳಾಗಡ್ಡಿ ರೀ, ಹಸಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿರೋದು. ಬಟಾಣಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ್ಕಾಯಿ ನಾ ಯಾವಾಗ್ಲೂ ದಪ್ಪ ಯಾಕೆ ಕಟ್ ಮಾಡ್ಕೊಟ್ಕೋತೀನಂದ್ರ ಮಕ್ಕಳಿಗೆ ಬಾಯ್ದಾಗ ಬಂದಾಗ ಖಾರ ಜಾಸ್ತಿ ಇರ್ತಾವ್ರಿ ಇವು. ಅದಕ್ಕೋಸ್ಕರ ತೆಗೆದು ಉಣ್ತಾವು. ಅದಕ್ಕೋಸ್ಕರ ನಾನು ಇಷ್ಟು ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೋತೀನ್ರಿ. ಒಗ್ಗರಣೆಗೆ ಜೀರಿಗೆ, ಅರಿಶಿಣ, ಉಪ್ಪು. ಈಗ ನಾನು ಮೊದಲಿಗೆ ಕುಕ್ಕರ್ ಇಡ್ತಾ ಇದ್ದೀನಿ. ಒಂದು ಕುಕ್ಕರ್ 4 ಚಮಚ ಎಣ್ಣೆ ಹಾಕ್ತೀನಿ. ಮೊದಲಿಗೆ ಸಾಸಿವೆ. ಈಗ ಸಾಸಿವೆ ಸ್ವಲ್ಪ ಕಲರ್ ಬಂದ್ಮೇಲೆ ಮೆಣಸಿನಕಾಯಿ. ಈಗ ಒಂದೊಂದಾಗೆ ಹಿಂಗೆ ಕಟ್ ಮಾಡಿರೋದು ಒಂದೊಂದಾಗಿ ಹಾಕೋತ ಹೋಗ್ಬೇಕ್ರಿ. ಇವು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಎಲ್ಲ ಒಂದೊಂದು ಇವು ಚೆನ್ನಾಗಿ ಇವೆಲ್ಲ ಇರ್ತಾವಲ್ಲ ಎಣ್ಣೆದಾಗ ಚೆನ್ನಾಗಿ ಫ್ರೈ ಆಗೋ ಸಲುವಾಗಿ ಒಂದೊಂದಾಗಿ ಹಾಕೋತಾ ಇದ್ದೀನಿ ರೀ. ಇವೆಲ್ಲ ಅಷ್ಟು ಹಾಕೊಂಡ್ಮ್ಯಾಕ ನಂತರ ಸೊಪ್ಪು ಹಾಕೋಬೇಕ್ರಿ. ಇಲ್ಲಾಂದರೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಜಲ್ದಿ ಹೊತ್ತು ಹೋಗ್ತಾವಂತ ಹೇಸಂದ ಆಮೇಲೆ ಹಾಕ್ತೀನಿ ರೀ ನಾನೀಗ. ಮೊದಲಿಗೆ ಇವೆಲ್ಲ ಕಟ್ ಮಾಡಿರುವ ಬೀನ್ಸು ಅವೆಲ್ಲ ಹಾಕೊಂಡೇನಿ ರೀ. ಈಗ ಸ್ವಲ್ಪ 1-2 ನಿಮಿಷ ಬಿಟ್ಟು ಆಮ್ಯಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ್ರಿ. ಇದು ಈ ಥರ ಆಗ್ಯಾದ ನೋಡ್ರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ನಾನು ಪಾಲಕ್ ಸೊಪ್ಪು ಹಾಕ್ತೀನಿ. ಮೆಂತ್ಯ ಸೊಪ್ಪು, ಇದಕ್ಕೆ ಅರ್ಧ ಚಮಚ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಆಗ್ಯದ್ರಿ. ಈಗ ಚೆನ್ನಾಗಿ ಎಣ್ಣೆದಾಗ ಫ್ರೈ ಆಗ್ಯದ. ಈಗ ನಾ ಇದರದಾಗ ನೆನಕಿರುವ ಅಕ್ಕಿಗಳು ಹಾಕ್ತೀನಿ ರೀ.
ನೀವು ಬೇಕಾದ್ರೆ ಬೇರೆ ಅಕ್ಕಿ, ಇದು ಡೈಲಿ ಯೂಸ್ ಮಾಡುವಂಥ ಅಕ್ಕಿ ಬರೀ, ಇಲ್ಲಾಂದ್ರೆ ಬಾಸುಮತಿ ಅಕ್ಕಿ ಕೂಡ ಹಾಕಿದ್ರು ಕೂಡ ಚೆನ್ನಾಗಿ ಆಗ್ತದೆ. ಇದನ್ನು ಚೆನ್ನಾಗಿ ಕಲಿಸ್ಕೇಸಿಂದ ಈಗ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತದ ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ನಾನು ಒಂದು ತೆಮ್ಗಿ ನೀರು ಹಾಕ್ತಾಯಿದ್ದೀನಿ ರೀ ಇದಕ್ಕೆ. ಇದನ್ನು ಕೂಡ ಚೆನ್ನಾಗಿ ಕಲಿಸಿ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ರೀ. ಇದು ಚೆನ್ನಾಗಿ ಕಲಿಸ್ಕೇಸಿಂದ ಮೇಲ್ಗಡೆ ಕುಕ್ಕರ್ ಮುಚ್ಚಬೇಕ್ರಿ. ಇದಕ್ಕೆ 2 ಸೀಟಿ ಆಗೋ ತನಕ ಬಿಡಬೇಕ್ರಿ. ಇದು 2 ವಿಸಲ್ ಆಗ್ಬೇಕ್ರಿ. ಈಗ 2 ವಿಸಲ್ ಆಮ್ಯಾಕ ನಿಮ್ಗೆ ಮತ್ತೆ ತೋರಿಸ್ತೀನಿ ಇದು ಯಾವ ಥರ ಆಗ್ಯದ ಅಂತ ಹೇಳಿ. ಈಗ ಇದು 2 ಸೀಟಿ ಆಗ್ಯದ. ಈಗ ನಿಮ್ಮನ್ನ ತೆಗೆದು ತೋರಿಸ್ತೀನಿ ಯಾವ ಥರ ಆಗ್ಯದ ಅಂಥೇಳಿ. ಪೂರ್ತಿ ಚೆನ್ನಾಗಿ ಅನ್ನ ಕುದ್ದದ್ರಿ, ತರಕಾರಿ ಕೂಡ ಚೆನ್ನಾಗಿ ಕಲ್ತದ್ರಿ. ಇದು ನಿಮಗೊಂದು ಪ್ಲೇಟ್ನಾಗ ತೆಗೆದು ತೋರಿಸ್ತೀನಿ ರೀ ಪಲಾವ್ ನಾ ಯಾವ ಥರ ಮಾಡ್ತೀನಿ ಅನ್ನೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಮುಂದಿನ ವರ್ಷ. ಅಲ್ಲಿವರೆಗೂ ಬಾಯ್.